ಹುಚ್ಚು ಅಭಿಮಾನಿಯ ಸಹವಾಸ ದಾಸನನ್ನ ಬಳ್ಳಾರಿಗೆ ಎತ್ತಂಗಡಿ ಮಾಡಿಸಿದೆ. ರೌಡಿ ಶೀಟರ್ಗಳ ಸಹವಾಸ ಪೊರ್ಕಿಗೆ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡಿದೆ. ದರ್ಶನ್ ಬೇಲ್ಗೆ ಕೊಡಲಿ ಏಟು ಹಾಕಲಿದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ಗು, ಪಕ್ಕದಲ್ಲಿ ರೌಡಿ ಶೀಟರ್ಸು, ಜೈಲಲ್ಲಿದ್ದುಕೊಂಡೇ ವಿಡಿಯೋ ಕಾಲು. ಇಷ್ಟೇ ಅಲ್ಲ, ಬೆಡ್ ಮೇಲೆ ಭೂಪತಿಯ ಫೋಟೋ. ಇದೇ ಫೋಟೋಗಳು ಪರಪ್ಪನ ಅಗ್ರಹಾರದಲ್ಲಿ ಕಳ್ಳಾಟವಾಡಿದ್ದ ಕಾಟೇರನಿಗೆ ಇದೇ ಫೋಟೋಗಳು ಮುಳುವಾಗಿ ಬಿಟ್ಟಿದೆ. ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಪೊರ್ಕಿಯನ್ನ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಿಸಿದೆ. ಇಷ್ಟೇ ಅಲ್ಲ, ದರ್ಶನ್ ಬೇಲ್ಗೂ ಇದು ಕಂಟಕವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ರೌಡಿ ಶೀಟರ್ಗಳಿಂದ ದರ್ಶನ್ ಬೇಲ್ಗೆ ಕಂಟಕ. ಕಾಟೇರ ಬಿಡುಗಡೆ ಭಾಗ್ಯ ದೂರ ದೂರ ದೂರ. ನಿಜ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗಾಗಲೇ ಪೊಲೀಸರು ಅಂತಿಮ ತಯಾರಿಯಲ್ಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸುತ್ತಿದ್ದಂತೆ ಜಾಮೀನಿಗೆ ಅರ್ಜಿ ಸಲ್ಲಿಸಲು ದರ್ಶನ್ ರೆಡಿಯಾಗಿದ್ದಾನೆ. ಆದ್ರೆ ಜೈಲು ಫೋಟೋಗಳು ಕಾಟೇರನ ಜಾಮೀನಿಗೆ ಅಡ್ಡಿ ಮಾಡಲಿವೆ. ಎಸ್, ಸಾಮಾನ್ಯವಾಗಿ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸಿದಾಗ ಸರ್ಕಾರಿ ವಕೀಲರು ಆಕ್ಷೇಪಣೆ ಸಲ್ಲಿಸುತ್ತಾರೆ. ಈ ವೇಳೆ ದರ್ಶನ್ ಜೈಲಲ್ಲಿ ರೌಡಿ ಶೀಟರ್ ಜೊತೆ ಗುರುತಿಸಿಕೊಂಡಿದ್ದೇ ಪೊಲೀಸರಿಗೆ ಅಸ್ತ್ರವಾಗುತ್ತೆ. ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗ, ರೌಡಿ ಶೀಟರ್ ಧರ್ಮ, ಬೇಕರಿ ರಘು ಜೊತೆ ಕಾಣಿಸಿಕೊಂಡಿರೋದು ಖಾಕಿಗೆ ಬ್ರಹ್ಮಾಸ್ತ್ರವಾಗುತ್ತೆ. ಅಷ್ಟಕ್ಕೂ ಅದ್ಹೇಗೆ ಅಂತ ಹೇಳ್ತೀವಿ ಕೇಳಿ. ರೌಡಿ ಶೀಟರ್ ಮೂಲಕ ದರ್ಶನ್ ಸಾಕ್ಷಿಗಳಿಗೆ, ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಬೆದರಿಸುವ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರು ಆಬ್ಜೆಕ್ಷನ್ ಹಾಕ್ತಾರೆ. ಆಗ ಪೊರ್ಕಿ ಜಾಮೀನಿಗೆ ಮತ್ತಷ್ಟು ಕಂಟಕವಾಗಲಿದೆ. ಅಭಿಮಾನಿಗಳು ಮಾಡಿದ ಕೆಲಸದಿಂದ ದಾಸ ಬಳ್ಳಾರಿಗೆ ಎತ್ತಂಗಡಿಯಾಗಿದ್ದಾನೆ. ಈಗ ರೌಡಿ ಶೀಟರ್ ಸಹವಾಸ ಪೊರ್ಕಿ ಜಾಮೀನನ್ನ ಬಲಿ ಪಡೆದರೂ ಯಾವುದೇ ಆಶ್ಚರ್ಯವೇನಿಲ್ಲ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲು ಫೋಟೋಗಳು ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿವೆ. ಕಾಟೇರ ರೌಡಿ ಶೀಟರ್ಗಳ ಜೊತೆ ಇದ್ದ ಫೋಟೋಗಳು ಸಂಚಲನ ಮೂಡಿಸಿದೆ. ಹಾಗಾದ್ರೆ ಆ ಫೋಟೋಗಳು ರಿವೀಲ್ ಆಗಿದ್ದು ಹೇಗೆ? ತೋರಿಸ್ತೀವಿ ನೋಡಿ. ಎರಡು ಫೋಟೋ, ಒಂದು ವಿಡಿಯೋ ಕಾಲ್ ಅಷ್ಟೇ ಪರಪ್ಪನ ಅಗ್ರಹಾರದಲ್ಲಿದ್ದ ಕಾಟೇರನಿಗೆ ಬಳ್ಳಾರಿ ಜೈಲಿನ ದರ್ಶನ ಮಾಡಿಸಿದೆ. ಪವಿತ್ರ ಪೊರ್ಕಿಯನ್ನ ದೂರ ದೂರ ಮಾಡಿದೆ. ಬೆಂಗಳೂರಲ್ಲಿ ತಂಪಾಗಿದ್ದ ಅಯ್ಯನನ್ನ ಬಳ್ಳಾರಿಯಲ್ಲಿ ಬೆವರುವಂತೆ ಮಾಡಿದೆ. ಜಗ್ಗುದಾದ ಜೈಲು ಫೋಟೋ ರಿವೀಲ್ ಆಗಿದ್ದೇಗೆ? ದರ್ಶನ್ ಜೈಲಲ್ಲಿ ರೌಡಿ ಶೀಟರ್ಗಳ ಜೊತೆ ಇದ್ದ ಫೋಟೋ ರಿವೀಲ್ ಆಗೋಕೆ ಕಾರಣ ಮತ್ತದೇ ರೌಡಿ ಶೀಟರ್ಗಳೇ. ಇಬ್ಬರು ರೌಡಿ ಶೀಟರ್ಗಳ ನಡುವಿನ ಪೈಪೋಟಿ ಕೇವಲ ಪೈಪೋಟಿ ಮಾತ್ರವಲ್ಲ, ಬಿಲ್ಡಪ್ ಕೂಡ. ನಿಜ, ಜೈಲಲ್ಲಿ ದರ್ಶನ್ ಅನ್ನ ನೋಡಿಕೊಳ್ಳೋಕೆ ಎರಡು ಗ್ಯಾಂಗ್ಗಳು ಪೈಪೋಟಿಗೆ ಬಿದ್ದಿದ್ವು. ವಿಲ್ಸನ್ ಗಾರ್ಡನ್ ನಾಗ, ಸೈಕಲ್ ರವಿ ಗ್ಯಾಂಗ್ ಜಿದ್ದಾಜಿದ್ದಿಗೆ ಬಿದ್ದಿದ್ವು. ಜೈಲಿನಲ್ಲಿ ಇಬ್ಬರ ಜೊತೆಯೂ ಪೊರ್ಕಿ ಚೆನ್ನಾಗಿಯೇ ಇದ್ದ. ಒಮ್ಮೆ ವಿಲ್ಸನ್ ಗಾರ್ಡನ್ ನಾಗನ ಆತಿಥ್ಯ ಸ್ವೀಕರಿಸುತ್ತಿದ್ದ, ಮತ್ತೊಮ್ಮೆ ಸೈಕಲ್ ರವಿ ಹುಡುಗರ ರಾಜಾತಿಥ್ಯವನ್ನೂ ಪಡೆಯುತ್ತಿದ್ದ. ಸೈಕಲ್ ರವಿ ಸದ್ಯ ಜೈಲಲ್ಲಿ ಇಲ್ಲದ ಕಾರಣ ಆತನ ಶಿಷ್ಯ ಬೇಕರಿ ರಘು ದರ್ಶನ್ಗೆ ರಾಜಾತಿಥ್ಯ ನೀಡುತ್ತಿದ್ದ. ಹೀಗಿರುವಾಗ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಹುಡುಗ ವೇಲು ದರ್ಶನ್ಗೆ ಎಲ್ಲಾ ವ್ಯವಸ್ಥೆ ಮಾಡ್ತಿದ್ದ. ಇದೇ ವೇಳೆ ವೇಲು ದರ್ಶನ್ ನಮ್ಮ ಜೊತೆ ಇದ್ದಾನೆ ಅಂತ ತೋರಿಸಿಕೊಳ್ಳೋಕೆ ಒಂದು ಫೋಟೋ ತೆಗೆದಿದ್ದ. ಆ ಫೋಟೋನ ತಮ್ಮ ಹುಡುಗರಿಗೆ ಕಳಿಸಿ ಬಿಲ್ಡಪ್ ಕೊಟ್ಟಿದ್ದ. ವಿಲ್ಸನ್ ಗಾರ್ಡನ್
ನಾಗನ ಜೊತೆ ದರ್ಶನ್ ಸಿಗರೆಟ್ ಸೇದುತ್ತಿದ್ದ ಫೋಟೋ ತೆಗೆದಿದ್ದು ವೇಲು. ಅದೂ ಕೂಡ ಶೋಕಿಗಾಗಿ ತೆಗೆದಿದ್ದು. ಹುಡುಗರ ಮುಂದೆ ಬಿಲ್ಡಪ್ ಕೊಡೋಕೆ ಕ್ಲಿಕ್ಕಿಸಿದ್ದು. ಆದ್ರೆ ಮಿಕ ಆಗಿದ್ದು ಮಾತ್ರ ದಾಸ. ಬೆಂಗಳೂರಿನಿಂದ ಬಳ್ಳಾರಿಗೆ ಎತ್ತಂಗಡಿಯಾಗಿದ್ದು ಮಾತ್ರ ಕಾಟೇರ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿ ದಾಸ ಬಿಂದಾಸ್ ಆಗಿದ್ದ. ಸೆರೆಮನೆಯಲ್ಲಿದ್ರೂ ಕೂಡ ಅರಮನೆಯಲ್ಲಿ ಇದ್ದಂತೆ ರಾಜಾತಿಥ್ಯ ಸಿಗ್ತಾ ಇತ್ತು. ಇದೇ ವಿಚಾರಕ್ಕೆ ಕಾಟೇರ ಬಳ್ಳಾರಿ ಜೈಲಿಗೆ ಎತ್ತಂಗಡಿಯಾಗಿದ್ದು ಆಯಿತು. ಆದರೆ ಇಲ್ಲಿ ದರ್ಶನ್ ಹೇಗಿದ್ದಾನೆ, ಇಲ್ಲಿದೆ ನೋಡಿ ಸ್ಟೋರಿ. ಇದೊಂದು ಫೋಟೋ ಕಾಟೇರನ ಬಾಳಲ್ಲಿ ಮತ್ತೆ ಸುಂಟರ ಗಾಳಿ ಎಬ್ಬಿಸಿದೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಗುವಂತೆ ಮಾಡಿದೆ. ಬಳ್ಳಾರಿ ಜೈಲಲ್ಲಿ ಏಕಾಂಗಿಯಾದ ಪೊರ್ಕಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಂದೇ ಆರ್ಡರ್, ನಾನೇ ಬಾಸ್ ಅನ್ನೋ ಹಾಗೆ ಬಿಂದಾಸ್ ಆಗಿದ್ದ ದಾಸ ಬಳ್ಳಾರಿ ಜೈಲಲ್ಲಿ ಅಕ್ಷರಶಃ ಒಂಟಿಯಾಗಿದ್ದಾನೆ. ಬೆಂಗಳೂರು ಜೈಲಲ್ಲಿ ಪೊರ್ಕಿಗೆ ಇದ್ದ ಸಾಥಿಗಳೆಲ್ಲ ದಿಕ್ಕಾಪಾಲಾಗಿ ಬೇರೆ ಬೇರೆ ಜೈಲು ಸೇರಿದ್ದಾರೆ. ಬಳ್ಳಾರಿ ಜೈಲಿಗೆ ಬಂದ ದರ್ಶನ್ ಏಕಾಂಗಿಯಾಗಿದ್ದಾನೆ. ಇನ್ನು ದರ್ಶನ್ ಇರುವ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದ 6 ಕೈದಿಗಳನ್ನ ಎತ್ತಂಗಡಿ ಮಾಡಲಾಗಿದೆಯಂತೆ. 16 ಹೈ ಸೆಕ್ಯೂರಿಟಿ ಇರೋ ಸೆಲ್ಗಳಿರುವ ವಿಭಾಗದಲ್ಲಿ ಪ್ರತ್ಯೇಕ ಸೆಲ್ಗಳಲ್ಲಿದ್ದ 6 ಕೈದಿಗಳನ್ನ ಬಿ ಬ್ಲಾಕ್ ಸೆಲ್ಗೆ ಶಿಫ್ಟ್ ಮಾಡಿದ್ದಾರಂತೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದ ಇತರೆ ಕೈದಿಗಳು ವಾಕ್ ಮಾಡುವಾಗ ದರ್ಶನ್ ನೋಡಬಹುದಾಗಿತ್ತು. ಆದ್ರೆ ಒಬ್ಬರಿಗೊಬ್ಬರು ಸಂಪರ್ಕಿಸಬಹುದು ಅಂತ ಇತರೆ ಕೈದಿಗಳನ್ನ ಸ್ಥಳಾಂತರ ಮಾಡಲಾಗಿದೆಯಂತೆ. ಇದೀಗ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗ ಸಂಪೂರ್ಣ ಖಾಲಿಯಾಗಿದೆ. ಸೆಲ್ ನಂಬರ್ 15ರಲ್ಲಿ ದರ್ಶನ್ ಮಾತ್ರ ಇದ್ದು, ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದಲ್ಲಿ 3 ಜೈಲು ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಒಂದು ಶಿಫ್ಟ್ಗೆ 3 ಸಿಬ್ಬಂದಿಯಂತೆ ನೇಮಿಸಲಾಗಿದೆಯಂತೆ. ದಾಸನ ಸೆಲ್ಗೆ ಭೇಟಿ ನೀಡಲಿದ್ದಾರಂತೆ ಅಧಿಕಾರಿಗಳು. ಇಂದು ದರ್ಶನ್ ಇರುವ ಜೈಲಿಗೆ ಕಾರಾಗೃಹಗಳ ಉಪಮಹಾನಿರೀಕ್ಷಕರು ಭೇಟಿ ನೀಡಲಿದ್ದಾರೆ. ದಾಸನಿಗೆ ಕೊಟ್ಟಿರುವ ಸೌಲಭ್ಯ ಹಾಗೂ ನಿಯಮ ಪಾಲನೆ ಬಗ್ಗೆ ಉತ್ತರ ವಲಯದ ಕಾರಾಗೃಹಗಳ ಉಪಮಹಾನಿರೀಕ್ಷಕ ಟಿಪಿ ಶೇಷ ಪರಿಶೀಲನೆ ನಡೆಸಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಾದ ಎಡವಟ್ಟುಗಳ ಹಿನ್ನೆಲೆ ಮೇಲಾಧಿಕಾರಿಗಳು ಪರಿಶೀಲನೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಜೈಲಲ್ಲಿ ದಾಸನಿಗೆ ರಾಜಾತಿಥ್ಯ ಸಿಕ್ತಿತ್ತು. ಆದ್ರೆ ಬಳ್ಳಾರಿ ಜೈಲಲ್ಲಿ ಏಕಾಂಗಿಯಾಗಿ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.